ಪಾದಯಾತ್ರೆಗೆ ಅಂತ ಮುಂದಾದ ಮೈತ್ರಿಗೆ ಆರಂಭದಲ್ಲೇ ವಿಘ್ನ. ಎಲ್ಲವೂ ಕೈಪಡೆಗೆ ನಾವು ಟಕ್ಕರ್ ಕೊಡ್ತೀವಿ ಅಂತ ಹೋಗಿ ಅವರೇ ಮುಜುಗರಕ್ಕೀಡಾದ್ರ. ಇದೀಗ ಮೈತ್ರಿಗೆ ಆರಂಭದಲ್ಲೇ ಹೊಡೆತ ಬಿದ್ದಿದೆ, ಶಾಕ್ ಕೊಟ್ಟಿದೆ. ಪಾದಯಾತ್ರೆಗೆ ತಯಾರಿಯನ್ನ ನಡೆಸಿತ್ತು ಬಿಜೆಪಿ, ಒಟ್ಟಾಗೆ ಹೋಗ್ತೀವಿ ಅಂತ. ಸೊ ಆರಂಭದಲ್ಲೇ ಇದೀಗ ಅಪಸ್ವರವೆದ್ದಿದೆ. ಸರ್ಕಾರದ ವಿರುದ್ಧ ರಣಗಾಳಿಯನ್ನ ಮೊಳಗಿಸಬೇಕು ಅಂತ ತಯಾರಾಗಿದ್ರು. ಆರಂಭದಲ್ಲೇ ಈಗ ವಿಘ್ನ ಎದುರಾಗಿದ್ದು ಪಾದಯಾತ್ರೆಗೆ ಮುಂದಾದ ಮೈತ್ರಿಗೆ ಶಾಕ್ ಕೊಟ್ಟಿದ್ದಾರೆ ಜೆಡಿಎಸ್ ನಾಯಕರು. ಸಿಎಂ ಸಿದ್ದುಗೆ ಟಕ್ಕರ್ ಕೊಡೋದಕ್ಕೆ ಮುಂದಾಗಿದ್ದ ಮೈತ್ರಿಗೆ ಸ್ಟಾರ್ಟಿಂಗ್ ಅಲ್ಲೇ ಹಿನ್ನಡೆಯಾಗಿದೆ. ಯಾತ್ರಾಸ್ತ್ರ ಪ್ರಯೋಗಕ್ಕೆ ಸಜ್ಜಾದ ಮೈತ್ರಿಯಲ್ಲಿ ಬಿರುಕು ಉಂಟಾಗಿದೆ. ಆರಂಭದಲ್ಲೇ ಬಿಜೆಪಿ ನಾಯಕರಿಗೆ ಶಾಕ್ ಕೊಟ್ಟ ಹಸಿರು ಸೇನಾನಿ ಕುಮಾರಸ್ವಾಮಿ ಅವರಂತೂ ಬಿಲ್ಕುಲ್ ನಮ್ಮ ಬೆಂಬಲ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಪಾದಯಾತ್ರೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಬೆಂಬಲವನ್ನ ಕೊಡ್ತಾ ಇಲ್ಲ ಅಂತ ನಿನ್ನೆ ನಡೆದಂತಹ ಒಂದು ಸಭೆಯಲ್ಲೇ ಜೆಡಿಎಸ್ ಸಭೆಯಲ್ಲಿ ನಿರ್ಧಾರ ಆಗಿರೋದು. ಸಿಎಂ ಸಿದ್ದುಗೆ ಟಕ್ಕರ್ ಕೊಡಬೇಕು, ಮುಡಾ ಹಗರಣ, ವಾಲ್ಮೀಕಿ ಹಗರಣ ಇವುಗಳನ್ನೆಲ್ಲ ಬಯಲಿಗೆ ತರಬೇಕು, ಸಿಎಂ ರಾಜೀನಾಮೆಯನ್ನ ಪಡಿಬೇಕು ಅಂತ ಮುಂದಾದಂತಹ ಮೈತ್ರಿಗೆ ಈಗ ಆರಂಭದಲ್ಲೇ ಶಾಕ್ ಅನ್ನ ಕೊಟ್ಟಿರುವುದು ದಳಪತಿ. ಬಿಲ್ಕುಲ್ ನಾವು ಬೆಂಬಲವನ್ನ ಕೊಡಲ್ಲ ಅಂತ ಹೇಳಿದ್ದಾರೆ. ಯಾಕೆ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಸಾಮಾನ್ಯವಾಗಿ ಮೂಡುತ್ತೆ. ಪಾದಯಾತ್ರೆಗೆ ನಮ್ಮ ಯಾವುದೇ ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ. ಮೊದಲಿಗೆ ಬಿಜೆಪಿ ಕೈಗೊಂಡ ಪಾದಯಾತ್ರೆಗೆ ಸಂಕಷ್ಟ ಶುರುವಾಗ್ತಿದೆ. ಒಂದು ಕಡೆ ಯಾತ್ರೆಗೆ ಸ್ವಪಕ್ಷದ ನಾಯಕರೇ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರೆ, ಇನ್ನೊಂದು ಕಡೆ ಮೈತ್ರಿ ನಾಯಕರು ಕೂಡ ಅಸಮಾಧಾನ, ಅಪಸ್ವರವನ್ನ ಮಾಡ್ತಾ ಇರೋದು ಸಂಕಷ್ಟಕ್ಕೆ ಕಾರಣ ಆಗಿದೆ. ಒಂದು ಕಡೆ ವಿಜಯೇಂದ್ರ ಅವರು ಹೋಗಿ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ ಆಹ್ವಾನಿಸಿ ಬರ್ತೀನಿಯೇ ಸಮಾರೋಪ ಸಮಾರಂಭಕ್ಕೆ ಅಂತ ಹೇಳಿದ್ರೆ, ಎತ್ತ ಮೈತ್ರಿ ನಾಯಕರು ನಾವು ಸಪೋರ್ಟೇ ಕೊಡ್ತಾ ಇಲ್ಲ ಅವ್ರಿಗೆ ಗೊತ್ತು ಕುಮಾರಸ್ವಾಮಿ ಅವ್ರಿಗೆ ಈಗೇನಾದ್ರೂ ನಾನು ಸಪೋರ್ಟ್ ಕೊಟ್ರೆ ನನ್ನ ನಾಯಕತ್ವಕ್ಕೆ ಕುತ್ತು ಬರುತ್ತೆ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಿದೆ. ಸೊ ಹಾಗಾಗಿ ಅವ್ರು ಅಷ್ಟೊಂದು ಈಸಿಯಾಗಿ ಬಿಟ್ಕೊಟ್ಬಿಡ್ತಾರ ನಾಯಕತ್ವವನ್ನ ಅಂದ್ರೆ ಓಹೋ ಬರುವ ಆನ್ಸರೇ ಇಲ್ಲ ಅಂತ ನೋಡಿ. ಈಗ ಸಿದ್ದರಾಮಯ್ಯನವರಿಗೆ ಟಕ್ಕರ್ ಕೊಡ್ತೀವಿ ಅಂತ ಹೋದವರು ತಮ್ಮ ಬುಡಕ್ಕೆ ಬೆಂಕಿಯನ್ನ ಹಚ್ಕೊಂಡಿರ್ಬೋದು, ಇದಾರೆ ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಾ ಇದ್ರು ಒಟ್ಟಾಗಿರೋಣ, ಒಗ್ಗಟ್ಟಾಗಿರೋಣ ಅಂತ. ಎಲ್ಲಿ ಹೋಯ್ತು ಈಗ? ಹಾಗಾದ್ರೆ ಆ ಒಗ್ಗಟ್ಟು ಏನಾಯ್ತು? ಒಮ್ಮತ ಮೂಡ್ತಾ ಇಲ್ಲ ಮೈತ್ರಿಯಲ್ಲಿ. ಬಿಲ್ಕುಲ್ ನನ್ನ ಒಪ್ಪಿಗೆ ಇಲ್ವೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅವ್ರ ಕಾರಣ ಹೇಳ್ತಾ ಇದ್ರು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನೇನೆ ಮೀಟಿಂಗ್ ಆದ ನಂತರ. ತೀವ್ರ ಮಳೆ ಇದೆ, ಅಕ್ಕಪಕ್ಕದ ರಾಜ್ಯದಲ್ಲೆಲ್ಲ ಪ್ರವಾಹ ಬಂದು ಹೋಗಿದೆ. ಇತ್ತೀಚೆಗೆ ನಂಜನಗೂಡು, ಮೈಸೂರು ಭಾಗದಲ್ಲೂ ಕೂಡ ಪ್ರವಾಹದ ಪರಿಸ್ಥಿತಿಯನ್ನ ಜನ ಎದುರಿಸಿದ್ರು. ಸೊ ಈಗ ನಾವೇನಾದ್ರೂ ಹೊರಟ್ರೆ ಅದು ಪ್ರಾಬ್ಲಮ್ ಆಗಬಹುದು. ಸೊ ಆ ಕಾರಣಕ್ಕಾಗಿ ಸ್ವಲ್ಪ ದಿನದ ಮಟ್ಟಿಗೆ ಮುಂದೂಡಲಾಗತ್ತೆ ಅಂತ ಹೇಳ್ತಾ ಇದ್ರು. ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ, ಪಾದಯಾತ್ರೆಗೆ ಬೆಂಬಲ ಇಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಪ್ರೀತಂ ಗೌಡ ವಿರುದ್ಧ ಕೇಂದ್ರ ಸಚಿವ ಎಚ್ಡಿಕೆ ಬಿಗ್ ಬಾಂಬ್ ಒಂದನ್ನ ತಿಳಿಸಿದ್ದಾರೆ. ಯಾರ್ರೀ ಆ ಪ್ರೀತಂ ಅಂತ ಹೇಳಿದ್ದಾರೆ. ರ್ಯಾಲಿಯಲ್ಲಿ ಕುಮಾರಸ್ವಾಮಿ ಅವರು ಕೊಟ್ಟಿರೋ ಹೇಳಿಕೆ, ಯಾರ್ರೀ ಅದು ಪ್ರೀತಂ ಗೌಡ ಅಂತಲೇ ಅವರ ಟೋನ್ ಇತ್ತು. ಪಾದಯಾತ್ರೆಯಲ್ಲಿ ನಾವು ಭಾಗಿಯಾಗಲ್ಲ ಎಂದ ಎಚ್ ಡಿ ಕುಮಾರಸ್ವಾಮಿ. ಅವ್ರಿಗೆ ನಾವ್ ಯಾಕ್ರಿ ಬೆಂಬಲ ಕೊಡ್ಬೇಕು? ಪಾದಯಾತ್ರೆಗೆ ಮೈತ್ರಿ ನಾಯಕರಲ್ಲೇ ಈಗ ಗೊಂದಲ ಮೂಡಿದ್ದು, ಅಪಸ್ವರ ಎದ್ದು ಎಲ್ಲೋ ಹಿನ್ನಡೆಯಾಗಿದೆ ಮೈತ್ರಿಗಳಿಗೆ ಮೊದಲ ಹೆಜ್ಜೆಯಲ್ಲಿ. ತೆಗೆದುಕೊಳ್ಳದೇ ಇದ್ದಾಗ ಬೆಂಗಳೂರಿನಿಂದ ಮೈಸೂರಿನವರೆಗೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಅಷ್ಟೆಲ್ಲ ಇದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ ಮೇಲೆ
ಸರಿಯಾದ ರೀತಿಯಲ್ಲಿ ನಾವ್ಯಾತಿಗೆ ಬೆಂಬಲ ಕೊಡಬೇಕು? ರಾಜಕಾರಣ ಮಾಡೋದು ಬೇರೆ, ಚುನಾವಣೆಗಳು ಬಂದಾಗ ಬೇರೆ ಒಟ್ಟಿಗೆ ಇರ್ತಕ್ಕಂಥದ್ದು. ಆದರೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧನೆ ಏನು ಮಾಡ್ತೀವಿ? ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ? ಇದು ನನ್ನ ಮನಸ್ಸಿಗೂ ನೋವಾಗಿದೆ. ಯಾವ ರೀತಿ ನಡ್ಕೊಂಡಿದ್ದಾರೆ ಇವರು. ಈ ಪಾದಯಾತ್ರೆಯನ್ನ ಕಾರ್ಯಕ್ರಮದ ಮುಖ್ಯಸ್ಥರುಗಳನ್ನು ಯಾರು ಮಾಡ್ಕೊಂಡಿದ್ದಾರೆ? ಹೂ ಇಸ್ ದಟ್ ಪ್ರೀತಮ್ ಗೌಡ? ದೇವೇಗೌಡರ ಕುಟುಂಬವನ್ನ ಸರ್ವನಾಶ ಮಾಡ್ಲಿಕ್ಕೆ ಹೋದಂಥವನ್ನ ಸಭೆ ಕರೆದು ಕೂರಿಸ್ಕೋತಾರೆ, ನನ್ನ ಸಭೆ ಕರೀತಾರೆ. ನನಗೂ ಸಹಿಸ್ಕೊಳ್ಳಿಕ್ಕೆ ಒಂದು ಇತಿಮಿತಿ ಇದೆ. ಯಾರ ಕಾರಣ ಆ ಪೆನ್ ಡ್ರೈವ್ಗಳನ್ನ ಬೀದಿ ಹಂಚಲಿಕ್ಕೆ? ಇಂಥವ್ರನ್ನ ನನ್ನನ್ನು ಸಭೆ ಕರೀತಾರೆ, ಅವ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮೀಟಿಂಗ್ ಮಾಡ್ಲಿಕ್ಕೆ ಕರೀತಾರೆ ನನ್ನನ್ನು. ನಮ್ಮ ಕುಟುಂಬಕ್ಕೆ ವಿಷ ಆಗ್ತಕ್ಕಂಥವ್ರನ್ನ ಜೊತೆಲಿ ಕೂರಿಸ್ಕೊಂಡು ಇವತ್ತು ಇದಕ್ಕೆ ನಮ್ಮ ಬೆಂಬಲ ಕೇಳ್ತಾರ. ಗೊತ್ತಿಲ್ಲ ಅವರಿಗೆ ಅಲ್ಲಿ ಏನೇ ಆಗಿದೆ ಅಂತ ಹಾಸನದಲ್ಲಿ. ಯಾರಿದಕ್ಕೆ ಕಾರಣ? ಆಗ್ತಿದೆ ನೋಡ್ತಾ ಇಲ್ವಾ? ಇಷ್ಟೆಲ್ಲ ಕಂಡು ನಾವು ಇಂಥ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಪ್ರಕರಣ ಇಟ್ಕೊಂಡು ನಾವು ಪಾದಯಾತ್ರೆ ಮಾಡ್ತಕ್ಕಂಥದ್ದು ಜನಸಾಮಾನ್ಯರ ಮನಸ್ಸಿನಲ್ಲಿ ಏನಾಗಬಹುದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ತೀರ್ಮಾನ ಮಾಡ್ಕೊಂಡಿದ್ದೇವೆ. ಜನರ ಒಂದು ಭಾವನೆಗಳು ಇವತ್ತು ಅವರ ನೋವಿಗೆ ನಾವು ಸ್ಪಂದಿಸಬೇಕಾದಂಥದ್ದೇನಿದೆ. ಇಂಥ ಸಂದರ್ಭದಲ್ಲಿ ರಾಜಕೀಯವೇ ನಮಗೆ ಪ್ರಾಮುಖ್ಯ ಅಲ್ಲ. ಇವತ್ತು ನಮಗೆ ಹಲವಾರು ಕುಟುಂಬಗಳು ಬೀದಿಗೆ ಬಂದಿದ್ದಾವೆ. ನೂರಾರು ಹಳ್ಳಿಗಳು ಉತ್ತರ ಕರ್ನಾಟಕದಲ್ಲಿ ಜಲಾವೃತವಾಗಿದೆ. ಇಂಥ ಸಂದರ್ಭದಲ್ಲಿ ನಾವು 10 ದಿವಸ ಪಾದಯಾತ್ರೆ ಹೋದರೆ ಅದು ಯಾರು ಮೆಟ್ತಾರೋ ಗೊತ್ತಿಲ್ಲ. ನನಗೆ ತೆಗೆದುಕೊಳ್ಳದೇ ಇದ್ದಾಗ ಇದು ಕುಮಾರಸ್ವಾಮಿ ಅವರು ಸಿಡಿದದ್ದಿರೋದು. ಇಲ್ಲಿ ಸಮನ್ವಯದ ಕೊರತೆ ಎಲ್ಲ ಆಗಿದೆ ಅಂತಂದಾಗ ಕುಮಾರಸ್ವಾಮಿ ಅವರು ಪ್ರೀತಮ್ ಗೌಡರ್ನ ಯಾಕೆ ಮೀಟಿಂಗಿಗೆ ಕರ್ಸಿದ್ರು? ಅವ್ರನ್ನ ಮೀಟಿಂಗಿಗೆ ಕರ್ಸ್ಬಿಟ್ಟು ಕುಮಾರಸ್ವಾಮಿ ಅವ್ರು ಬನ್ನಿ ಅಂತ ಹೇಳಿದ್ರೆ ನಮ್ಮ ಕುಟುಂಬಕ್ಕೆ ಅವ್ರು ಬೆಂಕಿ ಇಟ್ಟವರು, ಯಾರು ಪೆನ್ ಡ್ರೈವ್ ಅನ್ನ ಹಂಚಿದವರು, ಎಲ್ಲ ವಿಚಾರಗಳು ಗೊತ್ತಿಲ್ವಾ ಹಾಗಾದ್ರೆ ಬಿಜೆಪಿ ನಾಯಕರಿಗೆ? ಇದರ ಉಸ್ತುವಾರಿ ಯಾರು ಅಂತವ್ರ ಜೊತೆಗೆ ನಾನು ಕೂತು ಡಿಸ್ಕಸ್ ಮಾಡ್ಬೇಕಾ? ಮೊದಲು ನಮ್ಮನ್ನ ಸಮನ್ವಯ ಮಾಡೋಕ್ಕೂ ಮೊದಲು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ನಾನು ಯಾಕೀಗ ಸಪೋರ್ಟ್ ಮಾಡ್ಲಿ? ಯಾವುದೋ ಒಂದು ವಿಚಾರಕ್ಕೆ ಪಾದಯಾತ್ರೆಯ ವಿಚಾರ ಮಾತನಾಡೋದಕ್ಕೆ ನನಗೆ ಆಹ್ವಾನ ಕೊಡೋದೇ ಇಲ್ಲ, ಆತ ನಾನು ಕರೀತಾರೆ ಅಂತಂದಾಗ ಎಷ್ಟರ ಮಟ್ಟಿಗೆ ಅವರು ಅಲ್ಲಿ ನನ್ನನ್ನು ಕಡೆಗಣಿಸಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾನೆ. ನಾನಂತೂ ಬಿಲ್ಕುಲ್ ಒಪ್ಪಿಗೆ ಕೊಡಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ನನ್ನ ಕುಟುಂಬಕ್ಕೆ ವಿಷ ಹಾಕಿದವನಿಗೆ ನಾನು ಬೆಂಬಲವನ್ನ ಕೊಡ್ಬೇಕಾ? ಗೊತ್ತಿಲ್ವಾ ಪೆನ್ ಡ್ರೈವ್ ಯಾರು ಹಂಚಿಕೆ ಮಾಡಿದ್ದು ಅಂತ? ಆತನ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡ್ಬೇಕಾ? ಮಾಡೋದಾದ್ರೆ ನಾನು ಯಾಕೆ ಹೋಗ್ಲಿ? ನಾನು ಯಾಕೆ ಸಪೋರ್ಟ್ ಮಾಡ್ಲಿ? ಇಡೀ ಕುಟುಂಬ ಇವತ್ತು ದೇವೇಗೌಡರ ಕುಟುಂಬ ಇವತ್ತು ಈ ರೀತಿ ಆಗೋದಕ್ಕೆ ಮೇನ್ ಕಾರಣನೇ ಪ್ರೀತಮ್ ಗೌಡ. ಹೂ ಈಸ್ ಹಿ ಅಂತ ರಾಂಗ್ ಆದ್ರು ಕುಮಾರಸ್ವಾಮಿ ಅವರು. ಯಾರು ಆ ಪ್ರೀತಮ್ ಗೌಡ? ಆತನಿಗೋಸ್ಕರ ನಾನು ಸಮನ್ವಯತೆಯನ್ನ ಮಾಡಿಕೊಂಡು ನಾನ್ ಬರ್ಬೇಕಾ ಪಾದಯಾತ್ರೆಗೆ? ನಾನು ಬೆಂಬಲವನ್ನೇ ಕೊಡಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಮೊದಲಿಗೆ ಅಲ್ಲಿ ದೊಡ್ಡ ಶಾಕ್ ಅಂತೂ ಎದುರಾಯ್ತು ಮೈತ್ರಿಗೆ. ಬೆಂಗಳೂರಿನಿಂದ ಮೈಸೂರಿನವರೆಗೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಅಷ್ಟೆಲ್ಲ ಇದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ ಮೇಲೆ ಸರಿಯಾದ ರೀತಿಯಲ್ಲಿ ನಾವ್ಯಾತಿಗೆ ಬೆಂಬಲ ಕೊಡಬೇಕು? ರಾಜಕಾರಣ ಮಾಡೋದು ಬೇರೆ, ಚುನಾವಣೆಗಳು ಬಂದಾಗ ಬೇರೆ ಒಟ್ಟಿಗೆ ಇರ್ತಕ್ಕಂಥದ್ದು. ಆದರೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧನೆ ಏನು ಮಾಡ್ತೀವಿ? ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ? ಇದು ನನ್ನ ಮನಸ್ಸಿಗೂ ನೋವಾಗಿದೆ. ಯಾವ ರೀತಿ ನಡ್ಕೊಂಡಿದ್ದಾರೆ ಇವರು. ಈ ಪಾದಯಾತ್ರೆಯನ್ನ ಕಾರ್ಯಕ್ರಮದ ಮುಖ್ಯಸ್ಥರುಗಳನ್ನು ಯಾರು ಮಾಡ್ಕೊಂಡಿದ್ದಾರೆ? ಹೂ ಇಸ್ ದಟ್ ಪ್ರೀತಮ್ ಗೌಡ? ದೇವೇಗೌಡರ ಕುಟುಂಬವನ್ನ ಸರ್ವನಾಶ ಮಾಡ್ಲಿಕ್ಕೆ ಹೋದಂಥವನ್ನ ಸಭೆ ಕರೆದು ಕೂರಿಸ್ಕೋತಾರೆ, ನನ್ನ